ಓಕೆ ಗಾಯ್ಸ್, ಮನೆಯಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಮ್ಮ ತಾತ ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡ್ತಾಯಿದ್ರು. ಬನ್ನಿ ಬಸ್ ಮಿಸ್ ಆಗುತ್ತೆ, ಲೇಟ್ ಆಗುತ್ತೆ, ಟ್ರೈನ್ ಮಿಸ್ ಆಯಿತು ಅಂದರೆ ಮತ್ತೆ ಹೋಗೋಕ್ಕಾಗಲ್ಲ, ಬನ್ನಿ ಬನ್ನಿ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಮನೆಯಲ್ಲಿ ಯಾವ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಬಸ್ಸಲ್ಲಿ ಕುಂತು ವ್ಲಾಗ್ ಮಾಡ್ತಾಯಿದ್ದೀನಿ. ಏನಿಲ್ಲ ಗಾಯ್ಸ್, ಇವಾಗ ನಾವು ಬಸ್ಸಿಗೆ ನಾವು ಬಿಜಾಪುರಿಗೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ಟ್ರೈನ್ ಬುಕ್ ಆಗಿದೆ. ಸೊ ಅಲ್ಲಿಂದ ನಾವು ಟ್ರೈನಿಗೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ನಾವು ಬ್ಲಾಗ್ ಜಾಸ್ತಿ ಮಾಡೋಕ್ಕೆ ಬರಲ್ಲ. ನಮ್ಮ ಜೊತೆ ಯಾರ್ಯಾರು ಬಂದಿಲ್ಲೋ ಅವ್ರನ್ನ ನಾವು ಎಲ್ಲರನ್ನ ಮಿಸ್ ಮಾಡ್ಕೊತಾ ಇದ್ವಿ. ವಿ ಮಿಸ್ ಯು ಸೋ ಮಚ್. ಸೊ ಮತ್ತು ಯಾವತ್ತಾದರೂ ಈ ಥರ ಏನಾರ ಫಂಕ್ಷನ್ ಇದ್ದರೆ ಎಲ್ಲರೂ ಸಿಗೋಣ, ಎಲ್ಲರೂ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ ಗಾಯ್ಸ್, ಸೊ ಇವಾಗ ನಾನು ಮಂಗಳೂರಿಗೆ ಸ್ಟೇಷನ್ಗೆ ಹೋದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಹಣ ಬಂದ ಫ್ರೀ ಟಿಕೆಟ್ ಕೂಡ ಹೋಗ್ತಾ ಇದ್ದೀವಿ ನಾವು. ಅದು ಬಸ್ಸಲ್ಲಿ 5 ಫ್ರೀ ಟಿಕೆಟ್, 2 ನಾರ್ಮಲ್ ಟಿಕೆಟ್, 1 ಸೀನಿಯರ್ ಸಿಟಿಸನ್. ಮತ್ತೆ ಯಾರ್ಯಾರು ನನ್ನ ಜೊತೆ ಬರ್ತಾ ಇಲ್ಲ, ಎಲ್ಲರಿಗೆ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಅವರಿಗೆಲ್ಲ ಯಾರ್ಯಾರು ಬರ್ತಾ ಇಲ್ಲ.
ಹಾಯ್ ಗಾಯ್ಸ್, ಸೊ ಆಫ್ಟರ್ನೂನ್ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಬ್ಲಾಗ್ ಮಾಡಲಿಲ್ಲ. ಸೊ ಇವಾಗ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಅವಾಗೆ ಗದಗದಲ್ಲಿ ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ. ಸಿಕ್ಕಾಪಟ್ಟೆ 1 ಅವರ್ ನಿಲ್ಲಿಸಿದ್ರು ಗಾಡಿ. ಸೊ ಅವಾಗೆ ಮಾಡಬೇಕಂದ್ರೆ ಬಟ್ ತಿಂಡಿ ತಿಂತಾ ಇದ್ದೆ, ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಎಲ್ಲರೂ ತಿಂಡಿ ತಿನ್ನೋಕೆ ಹೋಗಿದ್ದಾರೆ, ನಾನು ಒಬ್ಬಳೇ ಕೂತಿದ್ದೀನಿ. ಟೈಮ್ ನೋಡಿ ಇಷ್ಟ ಆಗಿದೆ. ಸೊ ಇವಾಗ ಹೋಗಿದ್ದಾರೆ ಎಲ್ಲರೂ ತಿಂಡಿ ತಿನ್ನೋಕ್ಕೆ, ನಾನು ಒಬ್ಬಳೇ ಇರೋದು. ನಿದ್ದೆ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಕೂತಿದ್ದೀನಿ. ಮಾಡಬೇಕು ಗೊತ್ತಿಲ್ಲ. ಸೊ ಸುಮ್ಮನೆ ಕೂತಿದ್ದೀನಿ, ಒಬ್ಬಳೇ ಇದ್ದೀನಿ ಅಂತ. ನನ್ನ ಜೊತೆಗೆ ಅಂತ ನಮ್ಮ ಹುಷಿದ್ದಾರೆ, ಪಾಪ ನಾನು ಒಬ್ಬಳೇ ಆಗ್ತೀನಿ ಬಾ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಇವಾಗ ನಾನಲ್ಲಿ ಒಬ್ಬಳೇ ಕೂತಿದ್ದೀನಿ ಅಂತ ಫೀಲ್ ಮಾಡ್ತಾಯಿಲ್ಲ. ನೋಡಿ ಗೈಸ್, ಹೊರಗಡೆ ನೇಚರ್ ಎಷ್ಟು ಚೆನ್ನಾಗಿದೆ, ಲೈಟಿಂಗ್ಸ್, ನಮಗೆ ನೇಚರ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಇವತ್ತೇ ಗೊತ್ತಾಗಿರೋದು. ಸೊ ಬ್ಯೂಟಿಫುಲ್. ನಾಳೆ ಮಾರ್ನಿಂಗ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಸೊ ಅದು ವ್ಯೂನ ಕ್ಯಾಪ್ಚರ್ ಮಾಡ್ಕೊಂಡು ಬಿಡ್ತೀನಿ, ಬಿಕಾಸ್ ಆ ವ್ಯೂಗೋಸ್ಕರ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ನೀವು ಊಟ ಮಾಡಿ, ನಂದು ಆಯಿತು, ಮತ್ತು ನಾಳೆ ಸಿಕ್ಕರೆ ಆಯಿತು. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಮಂಗಳೂರು ಕಾಡಿರುತ್ತೆ, ಗ್ರೀನರಿ ಇರುತ್ತೆ. ಸೊ ಅದನ್ನು ನೋಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಮತ್ತೇನಿಲ್ಲ, ಏನು ಸಮಾಚಾರ, ಮನೇಲಿ ಏನು ನಡೀತದೆ? ನಾನು ಮಂಗಳೂರಿಗೆ ಹೋಗೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ಬಟ್ ಅವೆಲ್ಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಎಕ್ಸ್ಪೆಕ್ಟೇಷನ್ಗಿಂತ ರಿಯಾಲಿಟಿನೇ ನಂಬಬೇಕು ಅಂತಾರೆ. ಏನಾಗುತ್ತೆ ಅಂತ ವೇಟ್ ಮಾಡೋಣ. ಓಕೆ ಗಾಯ್ಸ್, ನಾಳೆ ಮಾರ್ನಿಂಗ್ ಸಿಗ್ತಾರೆ ಆಯಿತು. ಬಾಯ್. ಹಾಯ್ ಗಾಯ್ಸ್, ನೀನೇ ಹೇಳಿ ನನಗೆ ಮಾರ್ನಿಂಗ್ ವ್ಯೂ ತುಂಬ ಸಖತ್ತಾಗಿರುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ನೋಡಿ, ನಾನು ಆಲ್ರೆಡಿ ಕ್ಯಾಪ್ಚರ್ ಮಾಡಿಕೊಂಡೆ. ಜಸ್ಟ್ ಲುಕಿಂಗ್ ಲೈಕ್ ವಾವ್ 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 ವಾವ್, ಸೂಪರ್ ಅಮೇಝಿಂಗ್. ನೆವರ್ ಎವರ್ ನಾನು ಈ ಥರ ನೋಡಿರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ, ಆದರೆ ಅಷ್ಟು ನೆನಪಿರಲಿಲ್ಲ. ವಾವ್, ಎಷ್ಟು ಸಖತ್ತಾಗಿರುತ್ತೆ. ನ್ಯಾಚುರಲ್ಲಾಗಿ ನೋಡೋದೇ ಬೇರೆ, ವೀಡಿಯೋ ಮಾಡಿ ವ್ಲಾಗ್ಸ್ ಆಗಲಿ ಎದ್ರಲ್ಲಾದರೂ ಪುಟ್ ಮಾಡೋದೇ ಬೇರೆ. ನ್ಯಾಚುರಲಾಗಿ ನೋಡ್ದಂಗೆ ವೀಡಿಯೋದಲ್ಲಿ ಬರೋಲ್ಲ. ಸೊ ಅದನ್ನು ಫೀಲಿಂಗ್ ಮೂಮೆಂಟ್ ಏನಿರುತ್ತೆ ಅಲ್ವಾ, ಸೊ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಇಟ್ಸ್ ಲುಕಿಂಗ್ ಲೈಕ್ ವಾವ್ ವಾವ್ ವಾವ್. ನನ್ನ ಬಾಯಲ್ಲಿ ಬರೀ ಅದೇ ಬರ್ತಾಯಿದೆ ವಾವ್ ಅಂತ. ಲುಕ್, ಸಿ ಗೈಸ್, ಡ್ಯಾಮ್ ಎಷ್ಟು ಚಿಕ್ಕದಾಗಿದೆ. ಬಟ್ ಫಾರೆಸ್ಟಲ್ಲೂ ಡ್ಯಾಮ್ ಇರುತ್ತೆ ಅಂತ ಫಸ್ಟ್ ಟೈಮ್ ನಾನು ನೋಡಿರೋದು. ನನಗೆ ಗೊತ್ತೇ ಇರಲಿಲ್ಲ ಡ್ಯಾಮ್ ಇರುತ್ತೆ ಅಂತ. ವಾವ್ ವಾವ್, ಅಮೇಝಿಂಗ್. ಇಷ್ಟು ಇದೆ ನೋಡಿ. ಹೋಗಿ ಡೋರ್ ಹತ್ರ ನಿಂತ್ಕೊಂಡ್ರೆ ಎಲ್ಲಿ ನಾವು ಬಿದ್ದುಬಿಡ್ತೀವೇನೋ ಅಂತ ಭಯ ಆಗುತ್ತೆ. ಬಟ್ ನಾನು ವಿಂಡೋ ಹತ್ರ ಕ್ಯಾಪ್ಚರ್ ಮಾಡಿಕೊಂಡೆ. ವಾವ್, ಸೂಪರ್. ಗುಡ್ ಆಫ್ಟರ್ನೂನ್. ಏನಪ್ಪ ಇದು ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳೋದು, ಬಿಕಾಸ್ 1:24 ಆಗಿದೆ. ನಾ ಹೇಳಿ ನಾವಲ್ಲ ಹೇಳೋದಲ್ಲ ಏನು ಮಾಡೋದು ಗೈಸ್. ನಾಷ್ಟ ತಂದುಕೊಟ್ಟಿದ್ರು, ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿಕೊಂಡು ಹೋಗ್ತಿದ್ದೀವಿ. ಬೋರ್ ಹೊಡಿತಾ ಇತ್ತು. ಎಲ್ಲರೂ ಸ್ನಾನ ಮಾಡಿ ನಾಷ್ಟ ಮಾಡೋಷ್ಟರಲ್ಲಿ ಇಷ್ಟು ತನಕ ಮಾಡಿಬಿಟ್ಟು, ಸೊ ಇವಾಗ ನಾವು ನಾಷ್ಟ ಕೂತಿದ್ದೀವಿ. ರೀಲ್ಸು ಫೋಟೋಸ್ ಏನೇನು ಮಾಡೋದಕ್ಕೆ ಎಲ್ಲರೂ ಅಡ್ವಾನ್ಸ್ ಮಾಡಿಟ್ಟಿದ್ದೆ. ಸೊ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೆ. ನಾಳೆ ರೆಡಿಯಾಗಿ ನಾಳೆ ಮತ್ತೆ ತೋರಿಸ್ತೀನಿ. ಸೊ ಇವತ್ತಿಗೆ ಪಾರ್ಕ್ ಇರುತ್ತೆ. ಸೊ ಪಾರ್ಟ್ ಸ್ಟಾರ್ಟ್ ಮಾಡ್ತೀನಿ. ಆದಷ್ಟು ಮಿಸ್ ಮಾಡಲ್ಲ. ಎಂಜಾಯ್ಮೆಂಟ್ ಸಿಕ್ಕಾಪಟ್ಟೆ ಇದೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸ್ ಜೊತೆ ಎಂಜಾಯ್ಮೆಂಟ್. ಇನ್ನು ನನ್ನ ಬ್ರದರ್ಸ್ ಬಂದು ಹೋಗಿದ್ದಾರೆ, ಬಟ್ ಅದನ್ನು ಬ್ಲಾಗಲ್ಲಿ ತೊಗೊಂಡಿಲ್ಲ.
ಹೋಗೋಕ್ಕೆ ಬನ್ನಿ ಅಂತ ಹೇಳಿದ್ರೆ ಸೊ ಹೋಗಬೇಕು. ತಿಂಡಿ ತರ್ತಾರೆ ಅಥವಾ ನಾವೇ ಹೋಗಬೇಕು ಗೊತ್ತಿಲ್ಲ, ನೋಡಬೇಕು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ, ಕಾಮಿಡಿ ಜೋಕ್ಸ್ ಸೊ ಮೋಸ್ಟ್ಲಿ ಹೋಗಿ ಮಾತಾಡೋದೆಲ್ಲ ಸೊ ಯಾರ ಜೊತೆ ನಾನು ಇಷ್ಟೊಂದು ರೀಲ್ಸ್ ಮಾಡಿದೆ ಫೋನಲ್ಲಿ.
ಎಡಿಟಿಂಗ್. ಆ್ಯಂಡ್ ಈ ವ್ಲಾಗ್ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತಲೂ ಕಮೆಂಟ್ ಮಾಡಿ. ಸೊ ಇನ್ನೊಂದಿಷ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ವಿ. ಸೊ ಇದರಲ್ಲಿ ಜಾಸ್ತಿ ಸಮ್ಮು ಕಾಣಿಸ್ಕೊಂಡೆ ಶಿ ಈಸ್ ಬಿಸಿ ಇನ್ ಪ್ಲೇಯಿಂಗ್. ಆಟಾಡ್ತಾರೆ ಬಿಸಿ ಇತ್ತು. ಸೊ ಹಾಗಾಗಿ ಅವಳು ಆಟಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ಪಾರ್ಟ್ ಟೂ ಅಲ್ಲಿ ಅವಳು ಕಾಣಿಸ್ಕೋತಾಳೆ, ನಾನು ಅವಳನ್ನ ಕ್ಯಾಪ್ಚರ್ ಮಾಡ್ತೀನಿ. ಸೊ ಪಾರ್ಟ್ ಟೂ ಅಲ್ಲಿ ನಮ್ಮ ಹೋಲ್ ಫ್ಯಾಮಿಲಿ ಮೆಂಬರ್ಸ್ನು ಕಾಣ್ತಾರೆ. ಸೊ ಅವ್ರನ್ನೂ ಎಲ್ಲ ತೊಗೊಳ್ತೀನಿ, ಮಾತಾಡಿಸ್ತೀನಿ, ಏನೇನಿದೆ ಏನೇನು ಸಜೆಷನ್ ಕೊಡ್ತಾರೆ ಅಂತಲೂ ಕೇಳ್ತೀನಿ. ಸೊ ಎಲ್ಲನೂ ಟ್ರೈ ಮಾಡ್ತೀನಿ. ಸೊ ಹೋಲ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೋ ನಮ್ಮ ದೊಡ್ಡಪ್ಪ, ನನ್ನ ದೊಡ್ಡಮ್ಮ, ನಮ್ಮ ಊಷಿ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮ ಅತ್ತಿ ಎಲ್ಲರನ್ನೂ ತೊಗೊತೀನಿ. ಆ್ಯಂಡ್ ನಮ್ಮ ಬ್ರದರ್ಸ್ ಆಲ್ಸೋ ಐ ವಿಲ್ ಟೇಕ್. ಸೊ ಅವರು ಅವಾಗೇ ಬಂದಿದ್ದರು, ಬಟ್ ನಾವು ಈಗ ಹೋಗಿದ್ದಾರೆ. ಸೊ ಇವಾಗ ಅವ್ರು ಬ್ಯುಸಿ ಇದ್ದಾರೆ, ಬರಲ್ಲ. ಸೊ ಮೇ ಬಿ ತಿಂಡಿ ಕೊಡೋಕ್ಕೆ ಬರ್ಬೋದು. ಬಂದರೆ ಅವಾಗ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಯಿತು ಅಂದರೆ ಮಾಡ್ತೀನಿ, ಇಲ್ಲಾಂದರೆ ಐ ಆಮ್ ರಿಯಲಿ ಸಾರಿ. ಸೊ ಓಕೆ, ಇವತ್ತಿಂದು ಪಾರ್ಟ್ 1 ಇಲ್ಲಿಗೆ ಮುಗೀತು. ಸೊ ಪಾರ್ಟ್ 2 ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಅಪ್ಲೋಡ್ ಕೂಡ ಬೇಗ ಮಾಡ್ತೀನಿ. ಸೊ ಪಾರ್ಟ್ 1 ಆಗುತ್ತೆ. ಏನು ಮಾಡಿದೆ? ಓಕೆ ಗಾಯ್ಸ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಪಾರ್ಟ್ 1 ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಸೊ ಆದಷ್ಟು ಬೇಗ ನಾನು ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಪಾರ್ಟ್ 1 ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ. ಸೊ ಓಕೆ ಗಾಯ್ಸ್, ಬಾಯ್. ಸೊ ಇವತ್ತಿಂದು ಪಾರ್ಟ್ 1 ಏನು ವ್ಲಾಗು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪಾರ್ಟ್ 2 ಆದಷ್ಟು ಬೇಗ ಮಾಡ್ತೀನಿ. ಸೊ ಆದಷ್ಟು ಬೇಗ ಎಲ್ಲರೂ ವ್ಲಾಗಲ್ಲಿ ತಗೋತೀನಿ. ಓಕೆ, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.